ಕಳೆದ ವರ್ಷನೂ ಹೌದು ಕಳೆದ ವರ್ಷ ನಿರ್ಲಕ್ಷ್ಯ ಮಾಡ್ತೀನಿ ಸರ್. ಎಲ್ಲ ಡ್ಯಾಮ್ಗೂ ಸಿಎಂ ಹೋಗಿ ಬಾಗಿನ ಅರ್ಪಿಸ್ತಾರೆ. ಅದು ಹಾಸನ ಜಿಲ್ಲೆ ಯಾಕೆ ಸರ್? ಅದು ನೀವು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ನಾನು ಕಳೆದ ವಾರ ನಾನು ಪ್ರೆಸ್ ಮೀಟ್ ಮಾಡಿದಾಗಲೂ ಕೂಡ ಹೇಳಿದೆ, ಅರಸೀಕೆರೆಗೆ ಬಂದು ಏನೋ ಸಾಧನೆ ಮಾಡಿದ್ವಿ ಅಂತ ಹೇಳ್ತಾರೆ. ಶೂನ್ಯ ಸಾಧನೆ ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿಯವ್ರದ್ದು. ತಾವು ಮುಖ್ಯಮಂತ್ರಿಗಳನ್ನ ಕೇಳಬೇಕು, ಹಾಸನ ಜಿಲ್ಲೆನ ಏನಕ್ಕೆ ನಿರ್ಲಕ್ಷ್ಯ ಮಾಡ್ತೀರಿ ಅಂತ. ಯಾಕೆಂದರೆ ಬಾಗಿನ ಅರ್ಪಿಸೋದಲ್ಲಿರ್ಬೋದು, ಯಾರು ಮುಖ್ಯಮಂತ್ರಿ ಕೂಡ ಬಂದಿರಲಿಲ್ಲ. ಹಾಗೆ ಈ ದಿನ ಆಗಲೇ ತುಂಬ ತಡವಾಗಿದೆ, ಬಾಗಿನ ಅರ್ಪಿಸಬೇಕಾಗಿತ್ತು. ತಾವು ಸಂಬಂಧಪಟ್ಟ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ನಾನು ಕೂಡ ಈಗ ನಮ್ಮ ಪಾಲಿಕೆ ವಿಚಾರದಲ್ಲಿ ಕೂಡ ಹಲವಾರು ವಿಚಾರನ ಕೇಳಿದೆ. ಸರ್ಕಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು, ನಾನು ಕೂಡ ಸಚಿವರನ್ನ ಭೇಟಿ ಮಾಡಿದೆ. ಯಾರು ಕೂಡ ಉತ್ತಮವಾಗಿ ಯಾವುದೂ ಕೂಡ ಸ್ಪಂದಿಸ್ತಾ ಇಲ್ಲ. ಇನ್ನೇನು ನಮಗೆ ಅಧಿವೇಶನ ಇದೆ, ಅಧಿವೇಶನದಲ್ಲಿ ನಮ್ಮ ಪಕ್ಷದ ಹಿರಿಯರಂಥ ಕುಮಾರಣ್ಣವರು, ರೇವಣ್ಣವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೀವಿ. ನಮಗೆ ಜಯ ಸಿಗೋ ತನಕ ನಾವು ಹೋರಾಟನ ಮಾಡ್ತೀವಿ, ಎಲ್ಲ ಶಾಸಕರು ಸೇರಿ. ಕಳೆದ ವರ್ಷನೂ ಹೌದು ಕಳೆದ ವರ್ಷ ನಿರ್ಲಕ್ಷ್ಯ ಮಾಡ್ತೀನಿ ಸರ್. ಎಲ್ಲ ಡ್ಯಾಮ್ಗೂ ಸಿಎಂ ಹೋಗಿ ಬಾಗಿನ ಅರ್ಪಿಸ್ತಾರೆ. ಅದು ಹಾಸನ ಜಿಲ್ಲೆ ಯಾಕೆ ಸರ್? ಅದು ನೀವು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ನಾನು ಕಳೆದ ವಾರ ನಾನು ಪ್ರೆಸ್ ಮೀಟ್ ಮಾಡಿದಾಗಲೂ ಕೂಡ ಹೇಳಿದೆ, ಅರಸೀಕೆರೆಗೆ ಬಂದು ಏನೋ ಸಾಧನೆ ಮಾಡಿದ್ವಿ ಅಂತ ಹೇಳ್ತಾರೆ. ಶೂನ್ಯ ಸಾಧನೆ ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿಯವ್ರದ್ದು. ತಾವು ಮುಖ್ಯಮಂತ್ರಿಗಳನ್ನ ಕೇಳಬೇಕು, ಹಾಸನ ಜಿಲ್ಲೆನ ಏನಕ್ಕೆ ನಿರ್ಲಕ್ಷ್ಯ ಮಾಡ್ತೀರಿ ಅಂತ. ಯಾಕೆಂದರೆ ಬಾಗಿನ ಅರ್ಪಿಸೋದಲ್ಲಿರ್ಬೋದು, ಯಾರು ಮುಖ್ಯಮಂತ್ರಿ ಕೂಡ ಬಂದಿರಲಿಲ್ಲ. ಹಾಗೆ ಈ ದಿನ ಆಗಲೇ ತುಂಬ ತಡವಾಗಿದೆ, ಬಾಗಿನ ಅರ್ಪಿಸಬೇಕಾಗಿತ್ತು. ತಾವು ಸಂಬಂಧಪಟ್ಟ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ನಾನು ಕೂಡ ಈಗ ನಮ್ಮ ಪಾಲಿಕೆ ವಿಚಾರದಲ್ಲಿ ಕೂಡ ಹಲವಾರು ವಿಚಾರನ ಕೇಳಿದೆ. ಸರ್ಕಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು, ನಾನು ಕೂಡ ಸಚಿವರನ್ನ ಭೇಟಿ ಮಾಡಿದೆ. ಯಾರು ಕೂಡ ಉತ್ತಮವಾಗಿ ಯಾವುದೂ ಕೂಡ ಸ್ಪಂದಿಸ್ತಾ ಇಲ್ಲ. ಇನ್ನೇನು ನಮಗೆ ಅಧಿವೇಶನ ಇದೆ, ಅಧಿವೇಶನದಲ್ಲಿ ನಮ್ಮ ಪಕ್ಷದ ಹಿರಿಯರಂಥ ಕುಮಾರಣ್ಣವರು, ರೇವಣ್ಣವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೀವಿ. ನಮಗೆ ಜಯ ಸಿಗೋ ತನಕ ನಾವು ಹೋರಾಟನ ಮಾಡ್ತೀವಿ, ಎಲ್ಲ ಶಾಸಕರು ಸೇರಿ.